ಕಾಶ್ಮೀರದಲ್ಲಿ ಯೋಧರು ಹುತಾತ್ಮರಾಗಿದ್ರು. ಅವರ ಪಾರ್ಥಿವ ಶರೀರ ಇವತ್ತು ರಾಜ್ಯಕ್ಕೆ ಆಗಮಿಸಿತು. ಕುಂದಾಪುರ ಬಿಜಾಡಿಯ ಯೋಧ ಅನೂಪ್ ಪೂಜಾರಿ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗಿದೆ. ಯೋಧರಿಂದ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಕೆಯಾಗಿದೆ. ಪತ್ನಿ ಮಂಜುಶ್ರೀ ಅವರಿಗೆ ತ್ರಿವರ್ಣ ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಘೋಷ ಇರಬಹುದು ಮತ್ತು ಅನೂಪ್ ಅಮರ್ ರಹೆ ಅನ್ನುವಂತಹ ಘೋಷಣೆ ಇರಬಹುದು ಮೊಳಗ್ತು. ಬಿಜಾಡಿಯ ಕಡಲ ತೀರ ಪ್ರದೇಶದಲ್ಲಿ ಅಂತ್ಯಕ್ರಿಯೆಯನ್ನ ಅವರ ಸಹೋದರ ನೆರವೇರಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಶ್ಮೀರದಲ್ಲಿ 150 ಅಡಿ ಕಂದಕಕ್ಕೆ ಯೋಧರಿದ್ದಂತಹ ಸೇನಾ ವಾಹನ ಬಿದ್ದ ನಂತರದಲ್ಲಿ ಯೋಧರು ಹುತಾತ್ಮರಾಗಿದ್ರು. ಆ ಪೈಕಿ 3 ಕರ್ನಾಟಕದವರು ಅಂತ ಗೊತ್ತಾಗಿತ್ತು. ಆ ನಂತರದಲ್ಲಿ ಅವರ ಪಾರ್ಥಿವ ಶರೀರ ಇವತ್ತು ತಲುಪಿಸುವಂತಹ ವ್ಯವಸ್ಥೆ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಕುಟುಂಬಸ್ಥರು ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕುಂದಾಪುರದ ಬಿಜಾಡಿಯ ಯೋಧ ಅನೂಪ್ ಪೂಜಾರಿ ಅವರ ಅಂತ್ಯಕ್ರಿಯೆ ಅವರ ಸ್ವಗ್ರಾಮದಲ್ಲಿ ನೆರವೇರಿತು. ಯೋಧನ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು, ಆಪ್ತರು, ಸ್ಥಳೀಯರೆಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದರು. ಇವರಿಗೆ ಮದುವೆಯಾಗಿ 3 ವರ್ಷಗಳಾಗಿತ್ತು. 1 ವರ್ಷದ ಪುಟ್ಟ ಕಂದಮ್ಮ ಕೂಡ ಇದೆ. ಅವರ ತಾಯಿ, ನಾನು ಹರಕೆ ಹೊತ್ತು ಹುಟ್ಟಿದಂತಹ ಮಗ, ಒಬ್ಬನೇ ಒಬ್ಬ ಮಗನನ್ನು ಕಳ್ಕೊಂಡಿದ್ದೀನಿ ಅಂತ ರೋಧಿಸಿದರು. ಬಿಜಾಡಿಯ ಕಡಲ ತೀರದಲ್ಲಿ ಇವತ್ತು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಇನ್ನು ಹುತಾತ್ಮ ಯೋಧ ದಯಾನಂದ ಪಂಥ ಬಾಳೆಕುಂದ್ರಿ ಅವರ ಅಂತ್ಯಕ್ರಿಯೆ ಕೂಡ ಇವತ್ತು ನೆರವೇರಿದೆ. 3 ಸುತ್ತು ಗುಂಡು ಹಾರಿಸುವ ಮೂಲಕವಾಗಿ ಹುತಾತ್ಮ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಹುತಾತ್ಮ ಯೋಧ ದಯಾನಂದ್ ಅವರು. ಸಾಂಬ್ರಾ ಗ್ರಾಮದ ಲಿಂಗಾಯತ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರು ಆಕ್ರಂದನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಹೇಶ್ ಮರೆಗೊಂಡ ಮತ್ತೋರ್ವ ಯೋಧ, ಅವರ ಒಂದು ಅಂತ್ಯ ಸಂಸ್ಕಾರವೂ ಕೂಡ ಬಾಗಲಕೋಟೆಯಲ್ಲಿ ನೆರವೇರಿತು. ಕೆಂಗೇರಿ ಮಂಡಿಯ ಸರ್ಕಾರಿ ಜಮೀನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಲಿಂಗಾಯತ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನವನ್ನು ನೆರವೇರಿಸಿದ್ರು. ನಂತರ ಹುತಾತ್ಮ ಯೋಧನ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಬಾಗಲಕೋಟೆಯ ಮಹಾಲಿಂಗಪುರ ಪಟ್ಟಣದಲ್ಲಿರುವಂತಹ ಕೆಂಗೇರಿ ಮಡ್ಡಿ ಆ ಒಂದು ಸರ್ಕಾರಿ ಜಮೀನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಮಹೇಶ್ ಅಮರಗೊಂಡ ಅವರ ಕುರಿತಾಗಿ ಎಲ್ಲರೂ ಕೂಡ ಮಾತನಾಡಿದರು. ಮಹೇಶ್ ಅಮರಗೊಂಡ ಅಮರ್ ರಹೆ ಎಂಬ ಘೋಷಣೆಯೂ ಕೂಡ ಮೊಳಗ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮುಧೋಳದಲ್ಲಿ ಮಹೇಶ್ ಹುತಾತ್ಮ ಯೋಧರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಅವರ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು. ಇನ್ನು ಕುಂದಾಪುರದಲ್ಲಿ ಅನೂಪ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ಬೆಳಗಾವಿಯಲ್ಲೂ ಸಹ ದಯಾನಂದ್ ಅವರ ಅಂತ್ಯಕ್ರಿಯೆಯನ್ನು ಅವರ ಕುಟುಂಬಸ್ಥರು, ಆಪ್ತ ಬಳಗ, ಸ್ಥಳೀಯರು ಎಲ್ಲರೂ ಕೂಡ ನೆರೆದಿದ್ದು ಅವರಿಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. 3 ಸುತ್ತು ಗುಂಡನ್ನು ಹಾರಿಸುವ ಮೂಲಕವಾಗಿ ಅವರಿಗೆ ಗೌರವ ನಮನವನ್ನು ಸಲ್ಲಿಕೆ ಮಾಡಲಾಯಿತು.